ಕಲೆಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಕಣ್ರಿ, ಎಷ್ಟು ಅದ್ಭುತವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ ನೋಡಿ ಶಿವಮೊಗ್ಗದ ಅಲ್ಲಮ್ಮ ಪ್ರಭು ಫ್ರೀಡಮ್ ಪಾರ್ಕಲ್ಲಿ. ಎಸ್ ಹಲೋ ಶಿವಮೊಗ್ಗ, ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಇವತ್ತಿನ ದಿವಸ ಇಲ್ಲಿ ಕರಕುಶಲ ವಸ್ತು ಪ್ರದರ್ಶನಕ್ಕೆ ಬಂದೀನಿ. ಇಲ್ಲಿ ಸಿರಿಧಾನ್ಯಗಳದ್ದು ಡೆಮಾನ್ಸ್ಟ್ರೇಷನ್ ಇಟ್ಟಿದ್ದಾರೆ. ಸಿರಿಧಾನ್ಯಗಳ ಬಗ್ಗೆ ಹೇಗಿದೆ ಅಂತೇಳಿ ಸಿರಿಧಾನ್ಯದ ಮೇಳದಲ್ಲಿ ಒಬ್ಬರು ಮೇಡಮ್ ಸಿಕ್ಕಿದ್ದಾರೆ. ಏನು ಹೇಳ್ತಾರೆ ಸಿರಿಧಾನ್ಯದ ಬಗ್ಗೆ ಕೇಳೋಣ ಬನ್ನಿ. ಸಿರಿಧಾನ್ಯ ತಿಂದವನು ಸಿರಿವಂತನಾಗುವನು, ಆರೋಗ್ಯ ಸಿರಿ ಅವರಿಗೆ ಬೆಳೆಯುತ್ತದೆ. ಜೋಳದ ರೊಟ್ಟಿ ತಿಂದವನು ಗಟ್ಟಿ, ರಾಗಿ ತಿಂದವ ನಿರೋಗಿ. ನಾವು ಹೇಗೆ ಹೇಳ್ತೀವೋ ಸಜ್ಜೆ ತಿಂದವನು ಗರ್ಜಿ ಅಂತ ಇರೋನು. ಹಾಗಾಗಿ ಸಿರಿಧಾನ್ಯದಿಂದ ಆರೋಗ್ಯ ಭಾಗ್ಯವನ್ನು ಎಲ್ಲ ನಮ್ಮ ರೈತ ಬಾಂಧವರಾಗಲಿ ಎಲ್ಲ ನಾಗರಿಕರಾಗಲಿ ಪಡೆದುಕೊಳ್ಳಬೇಕಂತ ಅಲ್ಲಮ್ಮ ಪ್ರಭುಗಳ ಫೋಟೋವನ್ನು ಸಿರಿಧಾನ್ಯದಿಂದನೇ ರಚನೆ ಮಾಡಿ ನೋಡಿ, ಅಷ್ಟು ಅದ್ಭುತವಾಗಿದೆ. ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ನೇಮು? ಪ್ರೀತಮ್ ಅಂತ. ಏನು ವರ್ಕ್ ಮಾಡ್ತೀರಾ? ಫೋಟೋಗ್ರಫಿ. ನಿಮ್ಮ ಹೆಸರು? ಸರ್ ನಾನು ಮಧು ಅಂತ. ಸಿಕ್ಕಿದ್ರಿ ಎಲ್ಲಿ? ಹೌದಾ? ಮೂರು ಸೀರೆಗಳನ್ನು ಪ್ರದರ್ಶನಕ್ಕೆ ಮಾರಾಟಕ್ಕೆ ಇದೆಯಾ ನೋಡಿ. ಮಲೆನಾಡಿನ ಭಾಗದ ಎಷ್ಟು ಚೆನ್ನಾಗಿರ್ತಕ್ಕಂಥ ಕರಕುಶಲ ವಸ್ತುಗಳನ್ನೆಲ್ಲ ಉತ್ಪನ್ನಗಳನ್ನು ಮಾಡ್ಕೊಂಬಂದಿದ್ದಾರೆ. ಮಣ್ಣಿನ ಆಭರಣಗಳು ಆಹಾ ಎಷ್ಟು ಚೆನ್ನಾಗಿದಾವೆ ರೀ. ಹೆಣ್ಮಕ್ಳುಗಳಿಗೆ ಬೊಂಬೆಗಳು ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಚನ್ನಪಟ್ಟಣದ ಗೊಂಬೆ.